ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಪರಿಸರ ಸಂರಕ್ಷಣೆಯ ಕುರಿತು ಸಾಕಷ್ಟು ಮಾತನಾಡೋಣ, ಅದ್ರ ಬಗ್ಗೆ ಸಾಕಷ್ಟು ಕೆಲಸಗಳು ಮಾಡೋಣ ಅಂತ ಹೋದಾಗ ಪರಿಸರವಾದಿಗಳಂತ ಬಾಲಮೋಹನ್ ಅವರು ನಮ್ಮ ಜೊತೆ ಸಿಕ್ಕಿದ್ದಾರೆ. ಅದೃಷ್ಟ ಅವರದ್ದು ಬಿಡುವಿಲ್ಲದ ಜೀವನದಲ್ಲಿ ಬಿಡು ಮಾಡ್ಕೊಂಡು ಬಂದಿರೋದು ಒಂದು ರೀತಿ ಅದೃಷ್ಟ. ನಮಸ್ಕಾರ ಬಾಲಮೋಹನ್. ನಮಸ್ಕಾರ. ಇವತ್ತಿನ ಒಂದು ಯಾಂತ್ರಿಕ ಜೀವನದ ಒಂದು ರೀತಿಯ ಒತ್ತಡದ ಬದುಕಿನಲ್ಲಿ ನಾವು ಚೆನ್ನಾಗಿ ಜೀವನ ಮಾಡಬೇಕು ಅಂದ್ರೆ ನಮ್ಮ ಸುತ್ತಮುತ್ತ ಪರಿಸರವೂ ಚೆನ್ನಾಗಿರ್ಬೇಕು ಅನ್ನೋದನ್ನು ಸಾಕಷ್ಟು ಜನ ಮರೀತಾ ಇದ್ದಾರೆ. ಅದ್ರ ಆ ನಿಟ್ಟಿನಲ್ಲಿ ಹೋದ್ರೆ ನಾವು ಚೆನ್ನಾಗಿ ಜೀವನ ಮಾಡ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಜೀವನ ಮಾಡ್ಬೇಕು, ಮೊಮ್ಮಕ್ಕಳ ಕಾಲಕ್ಕೂ ಚೆನ್ನಾಗಿರ್ಬೇಕು ಅಂತಂದ್ರೆ ಈ ನಾವು ವಾಸಿಸ್ತಿರೋ ಭೂಮಿ ಮೇಲಿರೋ ಎಲ್ಲ ಪರಿಸರನೂ ಕೂಡ ಚೆನ್ನಾಗಿರ್ಬೇಕು ಅನ್ನೋದು ಮೊದಲ ಆದ್ಯತೆ ಆಗುತ್ತೆ. ಪರಿಸರದ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ ಪರಿಸರ ಸಂರಕ್ಷಣೆ ಕರ್ತವ್ಯತೆ ಅಂತ ಇಟ್ಕೊಂಡು ಇವತ್ತಿನ ಈ ಒಂದು ಮಾತುಗಾರಿಕೆಯನ್ನು ಶುರು ಮಾಡೋಣ. ಈ ಒಂದು 100 ವರ್ಷಕ್ಕೆ ಹಿಂದೆ ಹೋದ್ರೆ ಮಹಾರಾಜರ ಆಳ್ತಿದ್ದ ಕಾಲದ ಮೈಸೂರಿನಲ್ಲಿ ಸಿಕ್ಕಾಪಟ್ಟೆ ಮೃಗಗಳ ತುಂಬಾ ಜಾಸ್ತಿ ಇತ್ತು, ಹಾಗಾಗಿ ಅವ್ರು ಕಾಡು ಕಡಿದಿದ್ದು ಅನ್ನಂತೆ ಅಪರಾಧ ಆಗುದಿಲ್ಲ. ನಗರ ನಿರ್ಮಾಣ ಆಯ್ತು. ಅವ್ರ ಕಾಲದಲ್ಲಿ ಸಾಕಷ್ಟು ಹುಲಿಗಳನ್ನ ಬೇಟೆ ಆಡ್ತಿದ್ರು, ಮೃಗಗಳ ಬೇಟೆ ಆಡ್ತಿದ್ರು, ಅದು ಅಪರಾಧನೇ ಆಗ್ಲಿಲ್ಲ, ಅದು ಅನಿವಾರ್ಯ ಆಗಿತ್ತು. ಆದ್ರೆ ಇವಾಗ ಒಂದು ಹುಲಿ ನಮ್ಮ ನಾಡಿನಂತ ಬಂತು ಅಂತಂದ್ರೆ ಜನ ಕಲ್ಲು ಹೊಡಿತಾರೆ, ಅದನ್ನ ಸಾಯಿಸ್ಬೇಕು ಅಂತ ಸಾಕಷ್ಟು ಅದಕ್ಕೆ ಹಿಂಸೆ ಕೊಡ್ತಾರೆ. ಆನೆ ಬಂತು ಅಂದ್ರೂ ಕೂಡ ಅಷ್ಟೇ, ಅದನ್ನ ಸೈಲೆಂಟ್ ಆಗಿ ನಾವು ಬದುಕ್ಬೇಕು, ಅದು ಬದುಕ್ಬೇಕು. ಈಗ ಒಂದು ಗಾದೆ ಮಾತಿದೆಯಲ್ಲ, ಕೋಲು ಮುರಿಬಾರ್ದು ಅವರು ಸಾಯ್ಬಾರ್ದು, ಆ ರೀತಿ ಯಾರ ತಲೆಗೂ ಹೊಡೆಯಲ್ಲ. ಆ ನಿಟ್ಟಿನಲ್ಲಿ ಏನ್ ಮಾಡ್ಬೋದು ಅಂತ ನಿಮ್ಮ ಆಲೋಚನೆ? ನಮಸ್ಕಾರ. ನಾನು ಹೇಳೋದಿಷ್ಟನೇ, ಈ ನೀವು ಪರಿಸರದ ವ್ಯತೆ, ಕಾಡು ವ್ಯತೆ ಅಂತ ಹೇಳಿದ್ರಲ್ಲ, ಸೊ ಹೀಗೆ ಅದು ವ್ಯತೆನೇ ಆಗಿದೆ. ಯಾಕೆಂತ ಹೇಳಿದ್ರೆ ನೀವು ಹೇಳ್ದಾಗೆ ಹಿಂದೆ ಇದ್ದಂತ ಮಹಾರಾಜರ ಕಾಲದಲ್ಲಿ ಇದ್ದಂತ ಒಂದು ನಾಡು ಈಗ ಇಲ್ಲ. 80% ನಶಿಸಿ ಹೋಗಿದೆ. ನಮ್ಮ ಈ ಅರಣ್ಯ ಇಲಾಖೆಯಿಂದ ಹೇಳ್ತಾರೆ ಈಗಿರೋ ಜನರೇಷನ್ಗೆ 33% ಇರ್ಬೇಕು, ಬಟ್ ಈಗ ಎಷ್ಟು 22% ಇದೆ ಅಂತ ಹೇಳ್ತಾರೆ. ಆದ್ರೆ ನಾನು 22 ಇಲ್ಲ, 18% ಇರ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಡು ನಾಶ ಆಗ್ತಾ ಇದೆ. ಒಂದ್ ಕಡೆ ನಗರ ಪ್ರದೇಶದಲ್ಲಿ ಅಭಿವೃದ್ಧಿ ಅಂತ ಹೇಳಿ ರಸ್ತೆ ಬದಿಲಿರೋ ಮರಗಳು ಕಟ್ ಮಾಡ್ತಾ ಇದ್ದಾರೆ. ಉದ್ಯಾನವನದಲ್ಲಿ ಅಲ್ಲಿ ಅವ್ರಿಗೆ ಯಾವ್ದೋ ಒಂದು ಕಟ್ಟಡ ನಿರ್ಮಾಣ ಮಾಡಕ್ಕೋಸ್ಕರ ಅಲ್ಲೂ ಕೂಡ ಅವಾಗ ಹೇಗೆ ನಮ್ಗೆ 22% ಇದೆ ಅಂತ ಹೇಳಕ್ತೀರಾ? ಮತ್ ಇನ್ನೊಂದ್ ಕಡೆ ಫ್ಲೇಓವರ್ ಮಾಡ್ತೀವಿ, ಅಂಡರ್ ಪಾಸ್ ಮಾಡ್ತೀವಿ, ಈ ತರ ಬೇರೆ ಬೇರೆ ವಿಧದಲ್ಲಿ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೋದಾಗ ಕಾಡು ನಾಶ ಆಗ್ತಾ ಇದೆ. ಅವಾಗ ಏನಾಗ್ತಾ ಇದೆ, ಕಾಡು ನಾಶ ಆಗ್ತಿರೋದ್ರಿಂದ ಪ್ರಾಣಿಗಳು ನಾಡಿನತ್ತ ಬರ್ತಾ ಇದೆ. ಅವಾಗ ಮಾನವ ಪ್ರಾಣಿ ಸಂಘರ್ಷ ಆಗ್ತಾ ಇದೆ. ಈಗ ನೀವು ಹೇಳ್ದಾಗೆ ಹಿಂದೆ ಮಹಾರಾಜರು ಅದು ಒಂದು ಚೈನ್ ಲಿಂಕ್ ಅಂತಾರಲ್ಲ, ಈಗ ಅದೇ ರೀತಿ ಆಗ ಮನುಷ್ಯರು ಕಮ್ಮಿ ಇದ್ರು, ಪ್ರಾಣಿ ಜಾಸ್ತಿ ಇತ್ತು. ಅದು ಬಂದ್ರು ಅಂದ್ರೆ ಅದು ಒಂದು ಕಲೆ. ಅವಾಗ ಈ ಶೂಟ್ ಔಟ್ ಮಾಡೋದೇ ಒಂದು ಕಲೆ, ಬೇಟೆ, ಒಂದು ನೃತ್ಯ ಮಾಡೋದಿರ್ಬೋದು, ಶೂಟ್ ಔಟ್ ಮಾಡೋದಿರ್ಬೋದು, ಆ ಕಾಲದಲ್ಲಿ ಇತ್ತು ಒಂದು ಕಲೆ. ಸೊ ಆಗ ಮಾಡ್ತಿದ್ರು, ಇಷ್ಟು ಇದಕ್ತಿರ್ಲಿಲ್ಲ. ಆದ್ರೆ ದಿನ ಕಳೆದಂತೆ ಹೇಗೆ ನಾವು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂತ ಹೇಳ್ತೀವಿ. ಸೊ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಮನುಷ್ಯ ಬದಲಾವಣೆಯಲ್ಲಿ ಕೆಲವು ಕಾನೂನುಗಳನ್ನ ಅವಾಗ ಓದಿರ್ಲಿಲ್ಲ. 1000 ಜನದಲ್ಲಿ 100 ಜನ ಓದಿದ್ರೆ ಹೆಚ್ಚು. ಆದ್ರೆ ಈಗ 1000 ಜನದಲ್ಲಿ 99% ಓದಿರ್ತಾರೆ, ಎಲ್ಲೋ ಕೆಲವರು ಓದಿರಲ್ಲ. ಸೊ ಈ ಕಾನೂನೆಲ್ಲ ಅರಿವು ಆದಾಗ ಪ್ರಾಣಿನ ಕೊಲೆ ಮಾಡಬಾರ್ದು, ಪ್ರಕೃತಿಯಿಂದನೇ ಮನುಷ್ಯ ಬದುಕೋದಿಕ್ ಸಾಧ್ಯ. ಈಗ ಮರ ಇದ್ರೆ ನೋಡಿ, ವೆಹಿಕಲ್ದು ಇಂಗಾಲದ ಡೈಆಕ್ಸೈಡು ಎಷ್ಟು ಬರ್ತಾ ಇದೆ, ನಾವು ಮನುಷ್ಯನ್ಗೆ ಎಷ್ಟು ಕಾಯಿಲೆ ಬರ್ತಾ ಇದೆ. ಅದೆಲ್ಲ ಒಂದು ಇದಿದೆ, ನಿಯಮಗಳಿದೆ. ಮರ ಇದ್ರೆ ಅದು ಅವಾಯ್ಡ್ ಮಾಡುತ್ತೆ. ಪಾಪ ಮರ ನೋಡಿ ಆ ಕೆಟ್ಟು ಹೊಗೆನ ತಗೊಂಡು ಒಳ್ಳೆ ಆಮ್ಲಜನಕನ ಕೊಡುತ್ತೆ, ಮತ್ತೆ ನೆರಳು ಕೊಡುತ್ತೆ, ಆ ಎಲೆಯಿಂದ ಗೊಬ್ಬರ ಆಗುತ್ತೆ. ಆ ಮರ ಸಿಕ್ಕಿದ್ರೆ ಮೇಜು, ಬಾಗಿಲು ಎಲ್ಲ ಮಾಡ್ಕೋತಾರೆ. ಮತ್ತೆ ಕಟ್ಟಿಗೆ ಬೇಡವಾದ ಸೌದೆ ಆದ್ರೆ ಒಲೆ ಉರ್ಸೋಕೆ ಎಷ್ಟು ಉಪಯೋಗ ಇದೆ ಅಲ್ವಾ? ಆದ್ರೆ ಮನುಷ್ಯ ಏನ್ ಮಾಡ್ತಾನೆ? ಏನು ಮಾಡ್ತಾ ಇಲ್ಲ. ಹಿಂದೂ ಧರ್ಮದ ಸಂಸ್ಕೃತಿನಲ್ಲಿ ಕಾಮಧೇನು ಅಂತ ಹೇಳಿ ಹಸು ಎಷ್ಟು ಪೂಜನೀಯ ಇದೆ, ಕಲ್ಪವೃಕ್ಷ ಅಂತ ಹೇಳಿ ತೆಂಗಿನ ಅಷ್ಟೇ ಪ್ರಾಧಾನ್ಯತೆ ಇದೆ. ಆದ್ರೆ ಇವತ್ತಿನ ದಿವಸ ಒಂದ್ ತೆಂಗಿನಕಾಯಿ ಕೊಂಡ್ಕೋಬೇಕು ಅಂತಂದ್ರೆ
ಬಹಳ ಬಹಳ ದುಬಾರಿ. ಯಾಕೆ ದುಬಾರಿ ಆಯ್ತು ಅಂತ ಆಲೋಚನೆ ಮಾಡ್ತಾ ಹೋದ್ರೆ ಅದನ್ನ ಮರಗಳು ಕ್ಷೀಣಿಸ್ತಾ ಇರೋದೇ ಅದಕ್ಕೆ ಕಾರಣ ಅನ್ಸುತ್ತೆ. ಹಳ್ಳಿಗಳಲ್ಲೂ ಅಷ್ಟೇ, ನಗರ ಪ್ರದೇಶದಲ್ಲೂ ಅಷ್ಟೇ ತೆಂಗಿನ ಮರನ ಯಥೇಚ್ಛವಾಗಿ ಕಡಿತಾ ಇದ್ದಾರೆ. ಅದ್ರ ಬದಲು ಅದು ಚಿಕ್ಕ ಮರ ಆಗಿದ್ರೆ ಅದನ್ನ ಹೇಗಿದ್ರು JCB ಬಳಸೋದು ಸರ್ವೇ ಸಾಮಾನ್ಯ. JCB ತಂದು ಬೇರೆ ಸಮೇತ ಅದನ್ನ ಕಿತ್ತಿ ಬೇರೆ ಸ್ಥಳ ಮಾಡಿದ್ರೆ ಎಷ್ಟೋ ಉತ್ತಮ ಆಗುತ್ತೆ. ಯಾರು ಅದನ್ನ ಆ ರೀತಿ ಮಾಡೋದೇ ಇಲ್ಲ. ಏನ್ ಗೊತ್ತಾ, ಈಗ ಯಾವ್ದೇ ಆಗ್ಲಿ ಒಂದು ಈ ಕಸಿ ಮಾಡೋದು ಅಂತ ಹೇಳ್ತೀವಿ ಒಂದು ನಾವು ಗಿಡಗಳನ್ನ, ಅದು ಆ ರೀತಿ ಈ ನೀವು ಮರ ಶಿಫ್ಟ್ ಮಾಡೋದಕ್ಕೂ ಒಂದು ಅದಕ್ಕೆ ಏಜ್ ಲಿಮಿಟ್ಸ್ ಇದೆ. ಈಗ ನಾವು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತೀವಲ್ಲ, ಅದೇ ರೀತಿ ಬೆಳೆದಂತ ಮರ, ಫಲ ಕೊಡ್ತಿರೋಂತ ಮರ, ನಾ ಹೇಳ್ತೀನಲ್ಲ 3 ವರ್ಷ ಮೇಲ್ಪಟ್ಟ ಮರನ ನಾವು ಯಾವ್ದೇ ಕಾರಣಕ್ಕೂ ರಿಪ್ಲೇಸ್ ಮಾಡಿದ್ರೆ ಬರಲ್ಲ. ನಾವು ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದೀವಿ, ಅದೆಲ್ಲೋ ಹೊರ ರಾಜ್ಯದಲ್ಲೋ ಎಲ್ಲೆಲ್ಲೋ ಮರನ ಕ್ಲೀನ್ ಆಗಿ ರೌಂಡ್ ಮಾಡಿ. ನಾನು ಮೈಸೂರಲ್ಲೇ ನನ್ನ ಅನುಭವ, ಅಗ್ರಾರದಲ್ಲಿ ಇರೋ ಒಂದು ಮರ, ಅರಳಿ ಮರನ ನಮ್ಮ ಇದು JC ಕ್ಯಾಂಪಸ್ ಅಲ್ಲಿ ಹಾಕಿದ್ರಲ್ಲ, ನಾನ್ ಪ್ರತಿ ತಿಂಗಳು ಹೋಗಿ ನೋಡ್ತಾ ಇದ್ದೆ. ಆ ಕಡೆ ಹೋದಾಗ 6 ತಿಂಗಳು ಅಬ್ಸರ್ವ್ ಮಾಡಿದೀನಿ. 6 ತಿಂಗಳು ಆದ್ಮೇಲೆ ಸತ್ತೋಯ್ತು ಮರ, ಅದು ಬರಲ್ಲ. ನಿಮ್ ಪ್ರಕಾರ ಒಂದು ವೃಕ್ಷನ ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಳಾಂತರ ಮಾಡ್ಬೇಕು ಅಂದ್ರೆ ಅದು ಆಯುಸ್ಸು ಏನು ಋತುಮಾನ ವಯಸ್ಸು? ಅದು ಅದೇ 3 ವರ್ಷ ಒಳಗಡೆ ಇರ್ಬೇಕು. ಮತ್ತೆ ಕೆಲವೊಂದ್ ಜಾತಿ ಮರ ಇದೆ, ಅಷ್ಟು ಮಾತ್ರ ರಿಪ್ಲೇಸ್ ಮಾಡೋದಕ್ಕಾಗದು. ಆಲ, ಅರಳಿ, ಹತ್ತಿ ಅಂತ ಹೇಳ್ತೀವಲ್ಲ, ಸೊ ಅದು ಬೇರ್ ಬಿಟ್ಕೊಳ್ಳುತ್ತೆ. ಈಗ ಹೇಗೆ ನಮ್ಗೆ ವಂಶವೃಕ್ಷ ಅಂತ ತಗೋತೀವಿ ನೋಡಿ, ತಾತ ಅಜ್ಜಿ ಅವ್ರ ಮಕ್ಳು ಮಗ ಸೊಸೆ, ಅವ್ರ ಮಕ್ಳು ಮೊಮ್ಮಕ್ಳು, ಹಂಗೆ ಮರದಲ್ಲಿ ರೂಟ್ ಹೋಗಿರುತ್ತೆ ಭೂಮಿ ಒಳಗೆ. ಅವಾಗ ನೀವ್ ಎಲ್ಲಿ ಅಂತ ತೆಗಿತೀರ ಬೇರನ್ನ? ನಾವು ಅಲ್ಲಿವರೆಗೂ ಈಗ ಯಾವ್ದೋ ಬಿಲ್ಡಿಂಗ್ ಒಳಗ್ ಹೋಗ್ಬಿಟ್ಟಿರುತ್ತೆ ಕೆಳಗಡೆ. ಅವಾಗ ಹಿಂದೆ ಎಲ್ಲ ತುಂಬಾ ಆಳ ನಾಟಿ ಮಾಡು ಅಂತ ಹೇಳ್ತಾರಲ್ಲ, ಸೊ ಅವಾಗ ಫುಲ್ ನಾಟ ಮಾಡಿ ಮರ ನೆಡ್ತಿದ್ರು, ಹಂಗಾಗಿ ಬೇರೆಲ್ಲ ಒಳಗಡೆ ಹೋಗಿರುತ್ತೆ. ಈಗ ಏನಿಲ್ಲ, ಬರೀ ಮೇಲ್ಮೇಲೆ ಒಂದೊಂದು ಅಡಿ 1.5 ಅಡಿ ಹಾಕಿ ಮಾಡ್ತಾರೆ, ಅದು ಬಿದೋಗುತ್ತೆ ಗಾಳಿ ಬೀಸಿದಾಗ ಮರಗಳು. ಈ ಹಳೆ ಮರಗಳು ಏನಾಗ್ತಿದೆ ಅಂದ್ರೆ ಬೇರೆಲ್ಲ ಭೂಮಿ ಒಳಗೆ ಇದಾಗಿರೋದ್ರಿಂದ ಅದನ್ನ ನಾವು ತೆಗಿಯಕ್ಕಾಗಲ್ಲ. ನಿಮ್ ಪ್ರಕಾರ ಈ ಸರ್ವೇ ಸಾಧಾರಣವಾಗಿ ಎಲ್ಲ ಮರನು ಸ್ಥಳಾಂತರ ಆಗಲ್ಲ. ಹೌದು, ಮಾತ್ರ ಒಂದು 3 ಜಾತಿ ಮರ ಮಾತ್ರ, ಆಲ, ಅರಳಿ, ಹತ್ತಿ, ಅದು 3 ವರ್ಷ ಒಳಗಡೆ ಇದ್ರೆ ಮಾತ್ರ ಅದನ್ನ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯ. ಈಗ ಈ ರೀತಿ ಆಲೋಚನೆ ಮಾಡ್ತಾ ಹೋದ್ರೆ ನಮ್ಮ ಚಿಕ್ಕವರಿಂದ ಶಾಲೆನಲ್ಲಿ ನಮಗೆ ಪಠ್ಯಕ್ರಮದಲ್ಲಿ ಇದೆ ಪರಿಸರ ಸಂರಕ್ಷಣೆ, ಪರಿಸರ ಮಾಲಿನ್ಯ ಅಂತ ಅನ್ಕೊಂಡು ನಾವು 1ನೇ ಕ್ಲಾಸ್ ಮಕ್ಕಳಿದ್ರೆ ಗೊತ್ತಾಗ್ತೀವಿ. ಆದ್ರೆ ಇವತ್ತಿನ ಒಂದು ಸಮಾಜದಲ್ಲಿ ನೋಡಿದ್ರೆ ಅದು ಕೇವಲ ಪಠ್ಯ ಪುಸ್ತಕದಲ್ಲಿ ಮಾತ್ರ ಇದೆಯೇನೋ, ಅದು ಅನುಷ್ಠಾನಕ್ಕೆ ಕಾಣಿಸುತ್ತಾ ಇಲ್ಲ. ಅದಕ್ಕೆ ಕಾರಣ ಹೇಳ್ತೀನಿ. ಮನೇಲಿ ಅದಕ್ಕೆ ಹಿರಿಯ ಅಜ್ಜ ಹಿರಿಯ ಅಜ್ಜಿ ಇರ್ಬೇಕು ಅಂತಿದ್ದು. ಅವಾಗ ಒಟ್ಟು ಕುಟುಂಬ ಇತ್ತು, ಎಲ್ಲರಿಗೂ ಗೌರವ ಕೊಟ್ಟಿದ್ರು. ಅವರು ಪ್ರತಿಯೊಂದಕ್ಕೂ ಒಂದೊಂದು ಗಾದೆಗಳು ಇರ್ತಿತ್ತು. ಅವಾಗ ಯಾವುದೇ ಒಂದು ವಿಚಾರ ತಗೊಂಡ್ರು ಗಾದೆ ಇರ್ತಿತ್ತು. ಆದ್ರೆ ಈಗಿಲ್ಲ. ಮೊದ್ಲು ಹೊಸ್ಲಿಗೆ ಅರಿಶಿನ ಸಾರಿಸಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಿದ್ವಿ. ಬಾಕ್ಲಿಗೆ ಸಗಣಿ ಹಾಕಿ ರಂಗೋಲೆ ಇಡ್ತಾ ಇದ್ವಿ. ಅದೆಲ್ಲ ಏನಕ್ ಮಾಡ್ತಾ ಇದ್ರು? ಮಾಡ್ತಾ ಇದ್ರು ಅಂದ್ರೆ ಕ್ರಿಮಿ ಕೀಟಗಳು, ಬೇಡವಾದ ಕ್ರಿಮಿ ಕೀಟಗಳು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ರು. ಈಗ ಸಗಣಿ ಯಾರಿಗೂ ಬೇಕಾಗಿಲ್ಲ, ಅರಿಶಿನ ಕುಂಕುಮ ಬೇಕಾಗಿಲ್ಲ. ಯಾರ್ ನೋಡಿದ್ರು ಅರಬೆತ್ತಲೆ ಬಟ್ಟೆ ಹಾಕೊಂಡು ಸ್ಟಿಕ್ಕರ್ ಇಲ್ದೆ ಏನು ಇಲ್ದೆ ಆ ತರ ಪರಿಸ್ಥಿತಿ ಒಂದ್ ಕಡೆ. ಸೊ ಇನ್ನೊಂದು ಪ್ರಕೃತಿ ಯಾಕೆ ಮಕ್ಕಳಲ್ಲಿ ಬಂದು ಮೇಲ್ಗಡೆ ಬಂದಾಗ ಅವ್ರಿಗೆ ಅರಿವು ಮೂಡ್ತಿಲ್ಲ, ಬರೀ ಪುಸ್ತಕದಲ್ಲೇ ಇದೆ ಅಂತ ಹೇಳ್ತು ಅಂದ್ರೆ, ನಮ್ಮ ಮನೇಲೆ ಒಂದು ಮುಂದೆ ಜಾಗ ಇರುತ್ತೆ ಗಾರ್ಡನ್ಗೆ ಅಂತ ಬಿಟ್ಕೊಂಡಿರ್ತಾರೆ. ಆ ನಂತರ ಏನಾಗುತ್ತೆ, ಅಲ್ಲಿ ಒಂದು ಕಮರ್ಷಿಯಲ್ ಮಾಡ್ಬಿಟ್ರೆ ದುಡ್ಡು ಬರುತ್ತಲ್ವಾ, ಆ ನಿಟ್ಟಿನಲ್ಲಿ ಮನೇಲಿ ದೊಡ್ಡವರು ಮಾಡಿದಾಗ ಏನಾಗುತ್ತೆ, ಮಕ್ಳು ಅದೇ ಕಲಿತಾರೆ. ಸೊ ಮಕ್ಳಿಗೆ ನಾವು ಈಗ ಹೇಗೆ, ನನಗೆ ಇದು ಅನುಭವ ಆಗಿದೆ ಅಂದ್ರೆ, ನಮ್ಮ ತಂದೆ ನಾನ್ ಚಿಕ್ಕ ವಯಸ್ಸಿರುವಾಗಿಂದಲೂ ಮನೇಲಿ ಒಂದಷ್ಟು ಪಾಟ್ಗಳೆಲ್ಲ ಇಟ್ಟಿದ್ರು. ಅದಕ್ಕೆ ವಾರ ವಾರ ಕುದುರೆ ಗೊಬ್ಬರ, ಮರಳು, ಅವಾಗ ಅದೇ ಸಗಣಿ ಹೇಳುದಲ್ಲ, ಬೆರಣಿ ತಟ್ತಾ ಇದ್ರು. ಅದ್ರದ್ದು ಒಲೆಗೆ ಹಾಕ್ತಾಗ ಬೂದಿ, ಪಾತ್ರೆ ಬೆಳಗದ ಅವಾಗೆಲ್ಲ ಬೂದಿಲೇ ಬೆಳಗ್ತಾ ಇದ್ದಿದ್ದು. ಅದಕ್ಕೆ ಅದೇನೋ ಪೌಡ್ರ್ ಸಿಕ್ತಿತ್ತು, ಹಾಕೊಂಡ್ ಮಾಡ್ತಾ ಇದ್ರು. ಈಗೆಲ್ಲಿ ಎಲ್ಲ ಇದಕ್ಕೂ ಸೋಪ್ಗಳು, ಅದನ್ನೆಲ್ಲ ಮಿಕ್ಸ್ ಮಾಡಿ ಕೊಡೋದು ನಾವು ನಮ್ಮ ತಂದೆ ಅವರಿಗೆ. ಅವ್ರ ಪಾಟ್ಗೆಲ್ಲ ಹಾಕಿ ಗಿಡ ಎಷ್ಟು ಚೆನ್ನಾಗಿ ಮನೇಲೇನೆ ಭೂಮಿ ಒಳಗೆ ಹಾಕಿದವರು ಪಾಟಲ್ಲೇ ಅಷ್ಟು ಚೆನ್ನಾಗಿ ಬೆಳೆಸಿದ್ರು. ಆ ನಂತರ ನಾನು ಶಾಲಾ ಕಾಲೇಜ್ಗೆ ಹೋಗುವಾಗ ಅಲ್ಲಿ ಟೀಚರ್ ಕೂಡ
ನಮ್ಗೆ ಸೈನ್ಸ್ ಮಿಸ್ ಪರಿಸರದ ಬಗ್ಗೆ ಹೇಳ್ಕೊಡ್ತಾ ಇದ್ರು. ಆ ನಂತರ ಈ MP ಶಂಕರ್ ಅವರು, ನಮ್ ಚಿಕ್ಕಪ್ಪ ಅವರು ಪರಿಸರದ ಬಗ್ಗೆ ಕೆಲವು ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ರು. ಹಿಂಗಾಗಿ ಮದ್ವೆ ಆಯ್ತು. ಅವಾಗ ನಮ್ಮ ಯಜಮಾನ್ರು ಕೂಡ ಪರಿಸರದ ಬಗ್ಗೆ, ಅವರು ಚಿಕ್ಕಮಂಗ್ಳೂರಲ್ಲಿ ಇದ್ದಿದ್ರಿಂದ ಅವರು ಅಲ್ಲಷ್ಟು ಪರಿಸರದ ಬಗ್ಗೆ ಎಲ್ಲ ಇದ್ ಮಾಡಿದ್ರಿಂದ ಸೊ ಈಗ ನಮ್ಗೆ ಅದೇ ಚೈನ್ ಲಿಂಕ್ ಅದು ಬಂದ್ರೆ, ಮನೇಲಿ ಬಂದ್ರೆ, ಈಗ ನನ್ನ ಮೊಮ್ಮಕ್ಳು ಕೂಡ ಅಷ್ಟೇ, ಎಲ್ಲೇ ಮರ ಕಟ್ ಮಾಡ್ತಿದ್ರು ನನ್ಗೆ ಫೋನ್ ಮಾಡ್ತಾರೆ, ಇಲ್ಲಿ ಮರ ಕಟ್ ಮಾಡ್ತಾ ಇದಾರೆ, ಇಲ್ಲ ಗಿಡ ನೆಡ್ಬೇಕು, ಹಿಂಗೆ. ಅದೇ ಅದು ಮಾಡ್ಕೊಂಡು ಹೋದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇನ್ನು ಹೇಳ್ದಂಗೆ ಪಠ್ಯ ಪುಸ್ತಕದಲ್ಲಿ ಈಗ ನಾವು ಶಾಲಾ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ PU ವರ್ಗುನು ಇರುತ್ತೆ, SLC ವರ್ಗುನು ನೋಡಿರ್ತೀವಿ. ಆದ್ರೆ ಯಾರು ಇದ್ರ ಬಗ್ಗೆ ಗಮನ ತಗೊಳಲ್ಲ. ಯಾಕೆಂದ್ರೆ ಅದೇ ಹೇಳಿದ್ನಲ್ಲ, ಮನೇಲಿ ದೊಡ್ಡವರು ಪರಿಸರದ ಬಗ್ಗೆ ಕಾಳಜಿ ಕೊಡದೆ ಕಮರ್ಷಿಯಲ್ ಬಗ್ಗೆ ಕಾಳಜಿ ಕೊಟ್ಟಾಗ ಮಕ್ಕಳು ಕೂಡ ಅದಕ್ಕೆ ವಿಂಗಲ್ ಆಗ್ತಾ ಇದಾರೆ. ಸೊ ಹಂಗಾಗಿ ಕೂಡ ಜನರೇಷನ್ ಗ್ಯಾಪ್, ಪರಿಸರದಕ್ಕೆ ಗ್ಯಾಪ್ ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದಂದ್ರೆ, ಈಗ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಕಟ್ಟೆ ಅನ್ನೋದಿರುತ್ತೆ. ಹೌದು, ತುಳಸಿನ ದೇವರು ಅಂತ ಹೇಳಿ ಪೂಜಿಸ್ತಾರೆ. ಪೂಜಿಸಬಹುದು. ಅದು ಔಷಧೀಯ ಸಸ್ಯನೂ ಹೌದು. ಹೌದು. ಅದೇ ರೀತಿ ಒಂದು ಮನೆಗೊಂದು ಮರ ಅಂತ ಹೇಳ್ತಾರೆ. ಮನೆ ಮುಂದೆ ಮರ ಬೆಳೆಯಕ್ಕೆ ಬಿಡಲ್ಲ, ಕಾರ್ ನಿಲ್ಸ್ಬೇಕು ಅಂತ ಇದ್ದಿದ್ ಮರ ಕತ್ತಿಸ್ಕೊಳ್ಳೋದು, ಇಲ್ಲ ಏನೋ ಹೇಳ್ತಾರಲ್ಲ, ಬೆಳೆಸ ಆಸಕ್ತಿನೇ ತೋರಿಸ್ತೆ ಕಾರ್ಗಳು ನಿಲ್ಸ್ಕೊಳಕ್ಕೆ ಒಂದಷ್ಟು ಶೆಡ್ ತರ ಮಾಡ್ಬಿಡೋದು. ಒಂದು ಮನೆ ಒಂದು ನಾವು ಸರ್ಕಾರದ ಮಟ್ಟಿಗೆ ಯೋಚನೆ ಮಾಡೋದ್ ಬೇಡ, ಒಂದು ಸಂಸ್ಥೆ, ಒಂದು ಮನೆಯಿಂದ ಒಂದು ಸಂಸ್ಥೆ ಯೋಚನೆ ಮಾಡಬೇಕು. ಏನೆಲ್ಲ ಮಾಡ್ಬೋದು ನಮ್ ಕೈಗೆ ಎಟ್ಲಾಗಿದೆ. ಅದೇ ಹೇಳದ್ನಲ್ಲ, ಈಗ ನೀವು ಸರ್ಕಾರ ಸಂಸ್ಥೆ ನೋಡೋದ್ ಬೇಡ ಅಂತ ಹೇಳಿದ್ರು ಸರ್ಕಾರದಲ್ಲೇ ರೂಲ್ಸ್ ಇದೆ. ಒಂದು 20-30 ಇರ್ಬೋದು, 30-40 ಇರ್ಬೋದು. ಮನೆ ಮುಂದೆ ಒಂದ್ ಗಿಡ ನೆಡ್ಬೇಕು. 20-30, 30-40 ಅಂದ್ರೆ 2 ಗಿಡ ನೆಡ್ಬೇಕು. ಅವಾಗ್ಲೇ ಅವ್ರಿಗೆ ಅದು ಒಂದು ಕನ್ಫರ್ಮೇಶನ್ ಇದನ್ನ ಸರ್ಟಿಫಿಕೇಟ್ ಕೊಡೋದು. ಯಾರು ಮಾಡ್ತಾ ಇಲ್ಲ. ಗಿಡ ಮರ ಈಗ ಖಾಲಿ ಸೈಟ್ ಇರುತ್ತೆ, ಲೇಔಟ್ ಮಾಡಿರ್ತಾರೆ, ಮರ ಬೆಳ್ತಿರ್ತಾರೆ. ಸೊ ಮನೆ ಕಟ್ಟುವಾಗ ನಾನು ಇಲ್ಲಿ ಗೇಟ್ ಇಡ್ಬೇಕು ಅಂತ ಈ ಕಡೆ ಒಂದ್ ತೆಗಿತಾನೆ, ಸಂಪ್ ಬರುತ್ತೆ ಅಂತ ಆ ಕಡೆ ಒಂದ್ ತೆಗಿತಾನೆ. ನಾವ್ ಮತ್ತೆ ನೆಡ್ತೀನಿ ಅಂತ ನಮ್ಗೆ ಹೇಳ್ತಾರೆ. ಯಾರು ರೈಟಿಂಗ್ ಅಲ್ಲಿ ಬರ್ಕೊಳ್ಳೋದು, ಅವ್ನ ಹಾಕಿ ಅವ್ರೆ ಕೇಸ್ ಮಾಡೋದು ಯಾವ್ದು ಇಲ್ಲ ನಮ್ಮ ಈ ಕಾನೂನಲ್ಲಿ. ಸೊ ಒಂದ್ ಕಡೆ ತೆಗೆದ್ಬಿಡ್ತಾರೆ, ಆಮೇಲೆ ಹಾಕೋದೇ ಇಲ್ಲ. ಹಾಕ್ತೀನಿ ಅಂತೇಳಿ ಯಾವ್ದೋ ಒಂದ್ 2 ದಿನ ಶೋ ಪ್ಲಾಂಟ್ಸ್ ಹಾಕೋತಾರೆ. ಶೋ ಪ್ಲಾಂಟ್ಸ್ ಇಂದ ಏನಂದ್ರೆ ಸುಮ್ನೆ ಕಣ್ಣಿಗೆ ಒಂದ್ ಹಸಿರು ಒಂದ್ ಕೊಡುತ್ತೆ ಅಷ್ಟೇ, ಬಿಟ್ರೆ ನಮ್ಗೆ ಪ್ರಕೃತಿಯಲ್ಲಿ ಸಿಗೋ ಅಂತ ನೆರಳು, ಗಾಳಿ, ಬೇರೆ ತರದ್ದು ಯಾವ್ದು ಕೂಡ ಮರ ಅನ್ನೋದೇ ಬೇರೆ ಅದ್ರಲ್ಲಿ ಸಿಗಲ್ಲ. ನಾವು ತುಳಸಿ ಗಿಡ ಮಾಮೂಲಿ ಪಾಟಲ್ಲಿ ಬೆಳೆಸ್ಕೊಂಡು ದೈವಿಕವಾಗಿ ಪೂಜೆ ಮಾಡ್ಬೋದು, ಹುಷಾರಿಲ್ಲ ಅಂದ್ರೆ ಔಷಧಿ ರೂಪದಲ್ಲಿ ಬಳಸ್ಕೋಬಹುದು, ಅದು ಒಂದ್ ಕಡೆ ಇಟ್ಕೊಳ್ಳೋಣ. ಜೊತೆಗೆ ಇದು ಬೇಕು, ಒಬ್ಬ ಮನುಷ್ಯನ್ಗೆ ಉಸಿರಾಡೋದಕ್ಕೆ ಗಾಳಿ ಇಲ್ಲದೆ ನೀರಿಲ್ದೆ ಬದುಕೋದಕ್ಕೆ ಆಗಲ್ಲ. ಸೊ ಅದಕ್ಕೇನೆ ಅವಾಗ ಮಹಾರಾಜರು ಒಂದು 5 ಎಕರೆ ಪ್ರದೇಶದಲ್ಲಿ ಮಧ್ಯದಲ್ಲಿ ಒಂದು 100x100 ಎಷ್ಟು ಆ ತರ ಕಾಲೇಜ್ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಸುತ್ತಮುತ್ತಲು ಮರಗಳನ್ನ ಬೆಳೆಸಿ ಮಾಡ್ತಾ ಇದ್ರು. ಏನಕ್ಕೆ? ಒಳ್ಳೆ ವಾತಾವರಣ, ಒಬ್ಬ ಓದ್ಬೇಕಾದ್ರೂ ನಿಶಬ್ದವಾಗಿ ಒಳ್ಳೆ ವಾತಾವರಣದಲ್ಲಿ ಓದ್ಲಿ ಅಂತ. ಒಬ್ಬ ಕಾಯಿಲೆ ಇರೋ ವ್ಯಕ್ತಿನೂ ಒಳ್ಳೆ ವಾತಾವರಣದಲ್ಲಿ ಒಳ್ಳೆ ಗಾಳಿ ತಗೊಂಡು ಒಳ್ಳೆ ಆರೋಗ್ಯ ತಗೊಳ್ಳಿ ಅಂತ. ಈಗ ಏನ್ ಮಾಡ್ತಾ ಇದಾರೆ, ಜನಸಂಖ್ಯೆ ಹೆಚ್ಚಾಗ್ತಿದೆ, ಬಿಲ್ಡಿಂಗ್ ಕಟ್ಬೇಕು, ಅದಕ್ಕೋಸ್ಕರ ಈ ಮರ ಕಡಿಬೇಕು, ಬಿಲ್ಡಿಂಗ್ ಕಟ್ಬೇಕು. ಇಲ್ಲೇ ಒಂದು ಉದಾಹರಣೆ ತಗೊಳ್ಳಿ, KR ಹಾಸ್ಪಿಟಲ್ ಅಲ್ಲಿ ಈ ಕೊರೋನಾ ಬಂದಾಗ ಆಕ್ಸಿಜನ್ ಬೇಕು ಅಂತೇಳಿ, ಆಕ್ಸಿಜನ್ ಸಿಗೋದು ಯಾವ್ದ್ರಿಂದ? ಮರದಿಂದ ತಾನೆ. ಆದ್ರೆ ಅಲ್ಲಿ ಒಂದು ಬೆಳೆದಿರೋ ಅಂತ ಬೃಹದಾಕಾರವಾದ ಛತ್ರಿ ಮರ, ರೈನ್ ಟ್ರೀ, ಮಳೆ ಮರ ಅಂತೆಲ್ಲ ಹೇಳ್ತೀವಿ, ಅದನ್ನ ಕಡ್ದು ಅಲ್ಲಿ ಆಕ್ಸಿಜನ್ ಹಾಕ್ತಾರೆ. ಎಂತ ಬುದ್ಧಿವಂತರು ಇದಾರೆ ನಮ್ಮಲ್ಲಿ ಅಂದ್ರೆ, ನನಗೆ ಬಿಟ್ಟು ಅದನ್ನ ಆಕ್ಸಿಜನ್ ಪಕ್ಕದಲ್ಲಿ ಖಾಲಿ ಜಾಗ ಇದೆ, ಮಾಡ್ಬೋದಿತ್ತು. ಕಮರ್ಷಿಯಲ್ ಈಗ ಇದ್ರಲ್ಲೂ ದುಡ್ಡು ತಿನ್ಬೇಕು, ಅದನ್ನ ಮಾಡ್ಬೇಕು, ಈ ಪರಿಸ್ಥಿತಿ ಬಂದಿದೆ. ಸೊ ಹಂಗಾಗಿ ನಾವ್ ಹೇಳೋದಷ್ಟೇ, ಪ್ರತಿಯೊಬ್ರು ಒಂದೊಂದ್ ಗಿಡ ನೆಡ್ಬೇಕು. ಉದ್ಯಾನವನದಲ್ಲಿ ಕುತ್ಕೊಳಕ್ ಬೇಕಾ ಮಾಡಿ, ಬೇಡ ಅಂತೆ. ಆ ಕಾಲದಲ್ಲೆಲ್ಲ ವಾಕ್ ಮಾಡ್ತಿರ್ಲಿಲ್ವಾ? ವಾಕ್ ಮಾಡ್ತಾನೆ ಇರ್ಲಿಲ್ಲ ಬಿಡಿ, ಅದೆಲ್ಲ ಈಗ ಜನ ಬೇಡವಾದ್ನ ತಿಂದು ವಾಕಿಂಗ್ ಹೋಗ್ಬೇಕು ಅಂತ ಅದೇ ಒಂದ್ ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ಏನಾಗಿದೆ, ವಾಕ್ ಮಾಡಕ್ ಬರ್ತಾರೆ, ಅವ್ರಿಗೆ BP ಶುಗರ್ ಇರುತ್ತೆ, ಯೂರಿನರ್ಸ್ ಮಾಡ್ಬೇಕು ಅಂತ ಪಾರ್ಕಲ್ಲಿ ಯೂರಿನರ್ಸ್ ಕಟ್ತಾರೆ. ಮೇಂಟೈನ್ ಮಾಡ್ತಾರ? ಮಾಡಲ್ಲ. ಅದು ಗಲೀಜಾದ್ರೆ ಅದು ಅಲ್ಲೇ ಡೆಡ್ ಆಗ್ಬಿಡ್ತಾರೆ. ಸರಿ, ಏನೋ ಅಲ್ಲೊಂದು ಮೀಟಿಂಗ್ ಹಾಲ್ CS ಸೈಟ್ ಅಲ್ಲಿ ಮಾಡ್ಲಿ, ಮೀಟಿಂಗ್ ಹಾಲ್ಗಳನ್ನ ಅಲ್ಲಿ ಮಾಡ್ತಾರೆ. ಮತ್ ನಾವ್ ಎಲ್ಲಿ ಬೆಳ್ಸೋಣ? ರಸ್ತೆ ನೋಡಿದ್ರೆ ವೆಹಿಕಲ್ ಜಾಸ್ತಿ ಆಗ್ತಾ ಇದೆ, ವೆಹಿಕಲ್ ಜಾಸ್ತಿ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ,
ರೋಡ್ ಮಾಡ್ತಾರೆ, ಫುಟ್ಪಾತೇ ಇಲ್ಲ, ಅವಾಗ ಎಲ್ಲಿ ಗಿಡ ನೆಡೋಣ? ಅಲ್ಲೂ ಗಿಡ ಇಲ್ಲ. ಆಯ್ತು ಹೋಗ್ಲಿ ಬಿಡಪ್ಪ, ನಮ್ ಕಾಡಾದ್ರೂ ಉಳ್ಸೋಣ ಅಂತೇಳಿ ನೀವು ಕಾಡು ವ್ಯಥೆ ಅಂತ ಹೇಳಿದ್ರೆ ಆ ವ್ಯಥೆ ಹೇಳ್ತೀನಿ. ಕಾಡಿನ ಸುತ್ತಮುತ್ತ ಬಫರ್ ಝೋನ್ ಅಂತ ಇರುತ್ತೆ, ಮತ್ತೆ ನಿರ್ಬಂಧಿತ ಪ್ರದೇಶ ಅಂತ ಇರುತ್ತೆ, ಯಾವ್ದಕ್ಕೂ ಲೆಕ್ಕ ಇಲ್ಲ. ಕಾಡ ಅಂಚಿನಿಂದನೇ ರೆಸಾರ್ಟ್ಗಳು ಮಾಡ್ತಾರೆ. ಅಲ್ಲಿ ಕೆರೆ ಏನಾದ್ರು ಇದ್ರೆ ಆ ಕೆರೆನ ಇವರೇ ಒಂದು ನಮ್ದೇ ಅಂತ ಹೇಳ್ಕೊಂಡು ಅಲ್ಲೇನೋ ಒಂದು ಸ್ವಿಮ್ಮಿಂಗ್ ಪೂಲ್ ತರ ಮಾಡ್ಕೊಂಡು ಈಜು ಕ್ರೀಡೆ ಏನೇನೋ ವಿಚಿತ್ರ ಇತ್ತೀಚಿನ ದಿನಗಳಲ್ಲಿ ಹೇಗೆ ದುರ್ಬಳಕೆ ಮಾಡ್ಕೋತಾ ಇದಾರೆ ಅಂತ ಹೇಳಿದ್ರೆ, ಸೊ ಹಂಗೆಲ್ಲ ಮಾಡೋದ್ರಿಂದ ನಾವು ಕಾಡು ಬೆಳ್ಸಕ್ ಆಗ್ತಾ ಇಲ್ಲ. ಅಲ್ಲೂನು ನಾಡಲ್ಲೂ ಗಿಡ ಮರ ಬೆಳ್ಸಕ್ ಆಗ್ತಾ ಇಲ್ಲ, ಈ ಕಡೆ ಕಾಡಲ್ಲೂ ಪರಿಸರ ಉಳ್ಸಕ್ ಆಗ್ತಾ ಇಲ್ಲ. ಹಿಂಗಿರುವಾಗ ರೆಸಾರ್ಟ್ ಅಲ್ಲಿ ಗಲಾಟೆ ಮಾಡಿದಾಗ ಪ್ರಾಣಿ ಪಕ್ಷಿಗಳು ಇನ್ನೆಲ್ಲಿ ಹೋಗುತ್ತೆ? ನಾಡಿಗೆ ತಾನೇ ಬರುತ್ತೆ. ಹೋಗದೆ ಎಂಜಾಯ್ ಮಾಡಕ್ಕೆ ಅಂತೇಳಿ ಹೋಗ್ತಾರೆ, ಈಚೆ ಬರುತ್ತೆ. ಸೊ ನಾವು ನೋಡ್ದಂಗೆ ಯಾವ್ದೇ ಪ್ರಾಣಿನ ನಾವು ಕೆಣಕ್ಕೆ ಹೋದ್ರೆ ಅದು ನಮ್ಮನ್ನ ಕೆಣಕಲ್ಲ. ಎಷ್ಟೋ ಬೇರೆ ಇದ್ರಲ್ಲೆಲ್ಲ ನೋಡಿ, ಹುಲಿ ಸಿಂಹ ಜೊತೆಲಿ ಫಾರಿನರ್ಸ್ ಎಲ್ಲ ನಾವು ಬೆಕ್ಕು ನಾಯಿ ಜೊತೆ ಮುದ್ದಾಡ್ತೀವಲ್ಲ, ಆ ತರ ಅವ್ರಿಗೆ ಕಚ್ಚಿಲ್ಲ. ಸೊ ಹಂಗೇನೆ ಈಗ ನಾವೇ ಆಗ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋ ಬೇರೆ ಊರ್ಗ್ ಹೋದಾಗ ಅಡ್ರೆಸ್ ಸಿಗದೆ ಇರುವಾಗ ಪರದಾಡ್ತೀವಿ. ಹಾಗೆ ಪ್ರಾಣಿ ಕೂಡ ಹೊರಗಡೆ ಬಂದ್ಬಿಟ್ಟಿರುತ್ತೆ, ಗೊತ್ತಿರಲ್ಲ, ದಾರಿ ತಪ್ಪಿ. ಅದಕ್ಕೆ ಹೇಳೋದು ಕಾಡಂಚಿನಲ್ಲಿ ಜನ ಇರ್ಬೇಡಿ. ಹಿಂದಿನ ಕಾಲದಲ್ಲಿ ನೋಡಿ, ಈಗ ನಮ್ಮ ಆಡಿಗಳು ಅಂತ ಹೇಳ್ತೀವಿ ಅರಣ್ಯ ಇಲಾಖೆಯಿಂದ, ಅವ್ರಿಗೆ ಯಾಕೆ ಅಟ್ಯಾಕ್ ಮಾಡಿಲ್ಲ? ಎಲ್ಲೋ ಒಂದೊಂದ್ಸರಿ ಈಗ ಏನಾಗ್ತಿದೆ, ಎಲ್ಲ ತದ್ವಿರೋಧ ಆಗ್ತಿದೆ. ಪಾಪ ಅವ್ರಗಳ್ಗೂ ತೊಂದರೆ ಆಗ್ತಾ ಇದೆ. ಯಾಕೆಂದ್ರೆ ಭಯ ಅನ್ನೋದು ಜಾಸ್ತಿ ಆಗ್ಬಿಡ್ತಿದೆ, ಮನುಷ್ಯನಲ್ಲೂ ಅಷ್ಟೇ, ಪ್ರಾಣಿಲೂ ಅಷ್ಟೇನೆ. ಹಂಗಾಗಿ ಅಲ್ಲಿ ನಾವು ಈಗ 2013 ಮತ್ತೆ 2017 ಟೈಗರ್ ಸೆನ್ಸಸ್ ಮತ್ತೆ ಎಲಿಫೆಂಟ್ ಸೆನ್ಸಸ್ ಹೋಗಿದ್ವಿ. 25 ಕಿಲೋಮೀಟರ್ ಒಳಗೆಲ್ಲ ಹೋಗಿ ನಾವು ನೋಡ್ಕೊಂಡ್ ಬರ್ತೀವಿ. ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹಾರನೇ ಸಿಗಲ್ಲ. ಏನ್ ಮಾಡ್ತಾ ಇದೆ ಅರಣ್ಯ ಇಲಾಖೆ? ಈಗ ಹಂಗಾದ್ರೆ ನಮ್ಮ ಜೀವದ ಇದ್ವಾ ಅಂತ ಹೇಳ್ತಾರೆ. ಆ ಇಲಾಖೆ ಇರೋದೇ ಅದಕ್ಕೆ. ಪೊಲೀಸ್ ಇಲಾಖೆ ಇರೋದೇನಕ್ಕೆ? ಶಿಸ್ತು ಕ್ರಮ ಜರುಗಿಸೋದಿಕ್ಕೆ, ಗಲಾಟೆ ಆಗದೆ ಇರೋದಂಗೆ ನೋಡ್ಕೊಳ್ಳೋದಿಕ್ಕೆ, ಕಾನೂನು ಸುವ್ಯವಸ್ಥೆ ಕಾಪಾಡೋದಿಕ್ಕೆ. ಈ ಶಿಕ್ಷಕರು ಏನಕ್ಕಿದ್ದಾರೆ? ಒಳ್ಳೆ ವಿದ್ಯಾಭ್ಯಾಸ ಕಲ್ಸಕ್ಕೆ. ಅರಣ್ಯ ಇಲಾಖೆ ಏನಿದೆ? ಕಾಡ್ ಕಾಯೋದಿಕ್ಕೆ. ಹಂಗಿದ್ಮೇಲೆ ಯಾಕೆ ಹೋಗ್ತೀರಾ? ಆ ಇಲಾಖೆಗೆ ಯಾಕೆ ಹೋಗ್ತೀರಾ? ಸೊ ಹಂಗಿರುವಾಗ ಅಲ್ಲಿ ಯಾವ ರೀತಿ ಮರ ಬೆಳೆಸ್ಬೇಕು, ಪ್ರಾಣಿ ಇದೆಯಾ ಇಲ್ಲ ಪಕ್ಷಿಗಳು ಇದಾವ, ಅದಕ್ಕೆ ಹಣ್ಣು ಸಿಗೋಂತ ಮರ ಹಾಕ್ಬೇಕಾ, ಏನ್ ಹಾಕ್ಬೇಕು, ಅದನ್ನೆಲ್ಲ ನೋಡ್ಬೇಕು. ಹಿಂದೆ ಕೆಲವು ತುಂಬಾ ಹಿಂದೆ 20 ವರ್ಷದ ಹಿಂದೆ ನಾನ್ ನೋಡ್ದಂಗೆ ಕೆಲವು ಅಧಿಕಾರಿಗಳು ಕೆಲವು ಹೊಂಡ ಮಾಡ್ಬೇಕು ಅಂತ ಪ್ರಯತ್ನ ಪಟ್ರು, ಇನ್ನೊಂದು ಮಾಡಿದ್ರು, ಕೆಲವು ಒಂದೊಂದು ಯಶಸ್ವಿ ಆಗಿದೆ, ಒಂದೊಂದು ಆಗಿಲ್ಲ. ಸೊ ಹಿಂಗಿರುವಾಗ ಅವಾಗ ಪ್ರಾಣಿಗಳು ನೀರು ನಾವಾದ್ರೂ ಬಾಯಿ ಬಿಟ್ಟಿ, ಈಗ ದುಡ್ಡು ಬೇರೆ ಸಿಗುತ್ತೆ, ಮೊದ್ಲು ನೀರ್ ಬೇಕು ಅಂದ್ರೆ ಅಲ್ಲೆಲ್ಲೋ ಬೋರ್ ಹೊಡಿತಾ ಇದ್ವಿ, ಇನ್ನೆಲ್ಲೋ ಕೆರೆ ಸಿಕ್ಕಿದ್ರೆ ಕುಡಿತಾ ಇದ್ವಿ, ಇಲ್ಲ ನೆಂಟ್ರ ಮನೆಗೆ ಹುಡಿಕೊಂಡು ಹೋಗ್ತಾ ಇದ್ವಿ. ಈಗ 10 ರೂಪಾಯಿ ಕೊಟ್ರು ನೀರ್ ತಗೊಂಡ್ ಕುಡಿಯೋ ಪರಿಸ್ಥಿತಿ ಬಂದಿದೆ. ಪಾಪ ಮೂಕ್ ಪ್ರಾಣಿಗಳು ಎಲ್ಲಿ ಹೋಗ್ತವೆ? ನೀರ್ ಬೇಕು ಅಂತ ಹೇಳಿದ್ರೆ. ಹೋಗ್ಲಿ, ಆ ಪಕ್ಷಿಗಳು ವಲಸೆ ಬರ್ತವೆ. ಆ ವಲಸೆ ಬಂದಾಗ ಮರದಿಂದ ಮರಕ್ಕೆ ಬಂದು ಕುತ್ಕೊಂಡು ಬಂದು ಎಲ್ಲೋ ಒಂದ್ ಕೆರೆ, ಆ ಮರ ಕೂಡ ಬಿಡಲ್ಲ ಅವರು. ಆ ಪಕ್ಷಿಗಳಿಗೂ ನೆಲೆ ಹಾಳು ಮಾಡ್ತಾರೆ. ಆ ಪ್ರಾಣಿಗಳು ಆಹಾರ ಅಳಿಸಿ ಬಂದಾಗ ಅದಕ್ಕೂ ನಾವು ಹೇಳ್ತೀವಿ, ಪ್ರಾಣಿ ಬಂತ ನಾಡಿಗೆ ಎಲ್ಲ ನಿಮ್ ಮನೆ ಒಳಗೆ ಎಲ್ಲೆಲ್ಲಿ ಇರ್ತೀರ ಸೈಲೆಂಟ್ ಆಗಿ ಇದ್ಬಿಡಿ, ಅವಾಗ ಅದ್ರ ಪಾಡಿಗೆ ಅದು ದಾರಿ ಹುಡ್ಕೊಂಡು ಹೋಗ್ತಾ ಇರುತ್ತೆ. ಹೇಗೋ ಅರಣ್ಯ ಇಲಾಖೆಗೆ ಟ್ರೈನಿಂಗ್ ಆಗಿರುತ್ತೆ. ಏನೋ ಇಲ್ಲ ಜನ ದೊಂಬಿ ಎದ್ದು ಅದಕ್ಕೆ ಗಾಬರಿ ಮಾಡೋದ್ರಿಂದ ರಿವರ್ಸ್ ಬಂದು ಆತರ ಆಗ್ತಾ ಇದೆ. ಮತ್ತೆ ಹೊಲ ಗದ್ದೆಲ್ ಬಂದು ಹುಲಿ ಹತ್ಯೆ ಮಾಡ್ತು, ಅದು ಇದು ಅಂತ ನಾವು ಮಾಧ್ಯಮದಲ್ಲಿ ನೋಡ್ತಿದ್ವಲ್ಲ. ಸೊ ಅದೇ ಹೇಳಿದ್ವಲ್ಲ, ಕಾಡಂಚಿನಲ್ಲಿ ಹೋದಾಗ ಮತ್ತೆ ಅದು ಪ್ರಾಣಿ ಆಹಾರನ ಅಳಿಸಿ ಬಂದಾಗ ಈ ತರ ಆಗ್ತಾ ಇದೆ. ನೈಟ್ ಟೈಮ್ ಹೋಗ್ಬಾರ್ದು, ಅದೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು. ಸ್ವಲ್ಪ ಅವರೆಲ್ಲ ಮೊದ್ಲು ಹಟ್ ಕಟ್ಕೊಂಡು ಕೂರ್ತಾ ಇದ್ರು ಮೇಲ್ಗಡೆ, ಈಗ ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ಇರೋದ್ರಿಂದ ಪ್ರಾಣಿ ಮತ್ತೆ ಮಾನವ ಸಂಘರ್ಷ ಹೆಚ್ಚಾಗ್ತಾ ಇದೆ. ನೋಡೋಣ ಇನ್ ಮುಂದೆ ಕಮ್ಮಿ ಆಗುತ್ತಾ ಅಂತ. ಸರ್ಕಾರ ಪ್ರತಿ ಸಲ ಆ ಯೋಜನೆ ಮಾಡ್ತೀವಿ ಈ ಯೋಜನೆ ಮಾಡ್ತೀವಿ ಅಂತಾರೆ. ಅವ್ರ ಯೋಜನೆಗಳು ಯಾವ್ದು ನಮ್ಮಂತ ಸಾಮಾನ್ಯ ಜನ ತನಕ ಮುಟ್ಟಲ್ಲ ಅಂತ ನನಗೆ. ಯೋಜನೆಗಳು ಪ್ರಕೃತಿಗೆ ಬೇಕಾಗಿರೋ ಅಂತದ್ ಯಾವ್ದು ಇಲ್ಲ. ಬರೀ ಬಿಲ್ಡಿಂಗ್ಗಳು ಕಟ್ಬೇಕು ಅಷ್ಟೇ ಅವ್ರು ಯೋಜನೆಗಳು ಮಾಡ್ತಿದಾರೆ ಹೊರತು ಒಳ್ಳೆ ವಿದ್ಯಾಭ್ಯಾಸಕ್ಕೆ ಇರ್ಬೋದು. ಕಾಡ್ನ ಹೋಗ್ಲಿ, ಈಗ ನೀವ್ ಹೇಳ್ತಿರಲ್ಲ ಎಷ್ಟೋ ಭವನಗಳು ಕಟ್ಲಿ, ಎಲ್ಲೋ ಒಂದ್ ಕಡೆ ಕಟ್ಟಿ ಪ್ರತಿಯೊಬ್ಬ ವ್ಯಕ್ತಿ ಬಗ್ಗೆನೂ ಪ್ರಚಾರ ಮಾಡ್ಲಿ. ಅದ್ ಬಿಟ್ಬಿಟ್ಟು ಸಿಕ್ ಜಾಗದಲ್ಲೆಲ್ಲ ಒಬ್ಬ ವ್ಯಕ್ತಿಗಳ್ದು ಕಟ್ಕೊಂಡು ಅಲ್ಲಷ್ಟು ಹಾಳು ಮಾಡ್ತಾರಲ್ಲ, ಅದೇ ಎಲ್ಲರೂ ಕಿರು ಅರಣ್ಯ. ಬೇರೆ ಕಡೆ ಇತ್ತೀಚೆಗೆ ಬಂದಂತ MB ಪಾಟೀಲ್ ಇನ್ನೊಬ್ರು ಅವ್ರಿವರು ಈ ನಮ್ಮ ಅರಣ್ಯ ಸಚಿವರು ಏನೇನೋ ಒಂದಷ್ಟು ಮಾಡ್ತಿದಾರೆ. ಆ ಕಡೆ ಸೈಡ್ ಅಲ್ಲಿ ಒತ್ತುವರಿ ಆಗಿರೋದನ್ನೆಲ್ಲ ಬಿಡಿಸ್ಕೊಂಡು. ನಗರ ಪ್ರದೇಶದಲ್ಲಿ ನಮಗ್ ಬೇಡವಾ?
ಎಲ್ಲಿ ಕಿರು ಅರಣ್ಯ ಮಾಡಿದ್ದಾರೆ, ಇರೋ ಉದ್ಯಾನವನನೇ ಉಳಿಸ್ತಾ ಇಲ್ಲ. ಹಂಗೂ ನಾವು ಇಲ್ಲಿ ಮೈಸೂರಲ್ಲೂ ಒಂದೆರಡು ಕಡೆ ಕಿರು ಅರಣ್ಯ ಮಾಡ್ಬೋದು, ಜಾಗಗಳನ್ನ ಗುರುತಿಸಿ ಇಲಾಖೆಗೆ ಹೇಳಿದೀವಿ. ಒಂದು ಆ ಕಡೆ ಭೋಗಾದಿ ಕಡೆ ಇದೆ, ಇನ್ನೊಂದು ವಿಜಯನಗರ ಫೋರ್ತ್ ಸ್ಟೇಜ್ ಲಾಸ್ಟ್ ಆದಾಗ ಅದನ್ನೆಲ್ಲ ಮಾಡ್ಬೋದು. ನೋಡಿ ಹಿಂದೆ ಅಲ್ಲಿ ನೀಲಗಿರಿ ಮರಗಳು ತುಂಬಾ ಇದ್ವು. ಹೌದು, ನೀಲಗಿರಿ ಮರಗಳು ಬೆಳೆಸೋದು ಬೇಡ, ಅದೇನೋ ಸರ್ಕಾರನೇ ಮಾಡ್ಬಿಡ್ತಲ್ಲ, ನೀರಿನ ಅಂಶ ಜಾಸ್ತಿ ಹಿಡಿಯುತ್ತೆ. ಅದು ಡ್ರೈ ಲ್ಯಾಂಡ್ ಅಲ್ಲಿ ಇದ್ರೆ ನೀರಂಶ ಜಾಸ್ತಿ ಕಲಿಸ್ಬೋದಾಯ್ತು. ಕೆರೆ ಅಂಚಲ್ಲಿ ಇದೆ. ಹೌದು, ಕುಟ್ರಲ್ಲಿ ಕೆರೆ ನೀರು ಅಷ್ಟು ಯಾರು ಕುಡಿತಾರೆ, ಪ್ರಾಣಿ ಪಕ್ಷಿಗಳು ಉಪಯೋಗಿಸುತ್ತೆ ನೀರನ್ನ. ಈಗ ಅಲ್ಲಿ ಹೋಗಿ ಕೆಡ್ತಿದೆ. ಕೆರೆ ಅಂಚಲ್ಲಿ ಗಿಡ ಮರ ಇರ್ಬೇಕು ಲೆಕ್ಕ. ಯಾಕೆಂದ್ರೆ ನೀರಿನ ಸತ್ವನ ಅದೇ ಹೇಳಿದ್ನಲ್ಲ, ಬೇರು ಹಿಡಿದಿಟ್ಕೊಂಡು ಈ ಕೆರೆ ನೀರು ಬತ್ತಿದಾಗ ಅಲ್ಲಿ ನೀರಲ್ಲಿ ಹೋಗುತ್ತೆ. ಜನಕ್ಕೆ ಕಾಮನ್ ಸೆನ್ಸೇ ಇಲ್ಲ, ಯಾವ್ದ್ರಿಂದ ಏನ್ ಸಿಗುತ್ತೆ ಅದೆಲ್ಲ ಬೇಕಾಗಿಲ್ಲ ರೀ, ಮರ ಕಡಿಬೇಕು ಅಷ್ಟೇ. ಆ ರೀತಿ ಒಂದ್ ಮಾಡ್ತಾರೆ, ಅದ್ರಲ್ಲಿ ನೀರ್ ತಗೊಂಡ್ಬಿಡುತ್ತೆ. ತಗೊಳ್ಳಿ ಬಿಡಿ, ನೀವೇನ್ ಹಾಕ್ತಾ ಇದ್ರ ಅಲ್ಲಿ ಹೋಗಿ, ಅದು ಪ್ರಕೃತಿ. ನೀಲ್ಗಿರಿ ಎಣ್ಣೆ ಬೇಕು ಮನುಷ್ಯನ್ಗೆ, ಮರ ಬೇಡ. ಅವಾಗ ಎಲ್ಲಿಂದ ಬರುತ್ತೆ ನೀಲ್ಗಿರಿ? ಹಾ, ಬೇಕಾಗಿ ಮಾಡೋದಿಕ್ಕೆ ಬೇಕಾಗಿ ಮಾಡ್ತಾ ಹೋದ್ರೆ ನೋಡಿ. ಆಗ ಹಿಂದೆ ಒಂದು ಸಂದರ್ಭದಲ್ಲಿ ಸಾಲು ಮರದ ತಿಮ್ಮಕ್ಕನ ಹೆಸರು ಕೇಳಿದಿರಲ್ಲ, ಪಾಪ ಅವ್ರು ಅನ್ಎಜುಕೇಟೆಡ್ ಅವರು. ನೋಡಿ, ಈಗ ನಮ್ಮ ಕ್ವಾಲಿಫೈಡ್ MSW, ನಾನ್ ಪರಿಸರ, ನಾನ್ ಆಮೇಲೆ ಇಂಥದ್ದು, ನಮ್ಮ ಮನೇಲಿ ತೋಟ ಇದೆ, ನಾನ್ ಗಿಡ, ಹಿಂಗೆ ಹೇಳ್ತಾರೆ. ಪಾಪ ಅವ್ರು ಏನು ಬೆಳೆಸಿಲ್ಲ, ಬರೀ ಡ್ರಾಮಾ ಒಂದೆರಡು ಹತ್ತಷ್ಟೇನೆ. ನಮ್ಮ ಸಾಲು ಮರದ ತಿಮ್ಮಕ್ಕ ಹೇಗೆ ಅವಾಗ ಅವ್ರಿಗೂ ಮಕ್ಳಿಲ್ಲ, ಸೊ ಗಂಡನ್ಗೆ ಜಮೀನ್ ಹತ್ರ ಊಟ ಎಲ್ಲ ಕೊಡಕ್ ಬಂದಾಗ ಕೂತು ಹಿಂಗೆ ಒಂದು ಬೀಜ ಹಾಕಿದ್ರಂತೆ, ಹಂಗೆ ಕೈ ತೊಳಿತಿರುವಾಗ ಅದು ಗಿಡವಾಗಿ ಬೆಳೀತಂತೆ. ನಾನು ಅವ್ರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ವಿಚಾರ ತಿಳಿದ್ರು. ಅವಾಗ ಈ ಗಿಡ ಯಾಕೆ ಬೆಳೆಸ್ಬಾರ್ದು ಅಂತೇಳಿ ಅಲ್ಲೇ ಪಕ್ಕದಲ್ಲಿ ನಿಂತ್ರಂತೆ. ಅದು ದಿನ ಬೆಳ್ಕೊತಾ ಬಂದಿದ್ ನೋಡಿ, ಹಿಂಗೆ ಯಾಕೆ ಮಾಡಬಾರ್ದು ಅಂತೇಳಿ ಅವಾಗ ಸಿಕ್ಕಿದಂತ ಬೀಜಗಳನ್ನೆಲ್ಲ ಅವ್ರು ಹೋಗಿ ಯಾವ್ದೇ ನರ್ಸರಿಗೆ ಹೋಗಿಲ್ಲ, ಏನಿಲ್ಲ, ಸಿಕ್ಕಿದಂತ ಬೀಜಗಳನ್ನ ತಗೊಂಡು ಗಿಡಗಳನ್ನ ಅದು ಗಿಡ ಬೆಳೆಸಿ ಫುಲ್ ಹಾಕಿ ಇವತ್ತು ಅವ್ರಿಗೊಂದು ಹೆಸರು ನೋಡಿ ಹೇಗ್ ಬಂದಿದೆ ಅಲ್ವಾ, ಶಾಶ್ವತ. ಅದು ಹಂಗೆ ನಮ್ಗೂನು ಖುಷಿ ಆಗುತ್ತೆ ಆ ತರ ಎಲ್ಲ ಮಾಡ್ಬೇಕು ಅಂತ. ಸೊ ನಾವು ಹಿಂಗೆ ನಾವು ಸಣ್ಣದ್ರಿಂದನೂ ಮಾಡ್ಕೊಂಡ್ ಬಂದಿರೋದ್ರಿಂದ ಈಗ ಮೈಸೂರಲ್ಲಿ ಅಷ್ಟೇ ಎಲ್ಲೇ ಮರ ಕಟ್ ಮಾಡ್ತಾರೆ ಅಂದ್ರೆ ಭಾನುಮೋಹನ್ ಅವ್ರಿಗೆ ಕಾಲ್ ಬರ್ದು. ಯಾಕೆಂದ್ರೆ ನಾನು ಅವಾಗ 25 ವರ್ಷ ಆಯ್ತು ಶುರು ಮಾಡಿ, ಆಗಿಂದನೂ ಅಷ್ಟೇ ಇಲಾಖೆಯಲ್ಲಿ ತುಂಬಾ ಸೋಮಾರಿತನ. ಎಲ್ಲೋ ಏನೋ ಆಗಿದೆ ಅಂದ್ರೆ ಅವ್ರು ಬರಗಂಟ ಅದ್ ಮುಗ್ದೆ ಹೋಗಿರುತ್ತೆ. ಯಾಕೆಂದ್ರೆ ಮೊದ್ಲಾದ್ರೂ ಗರ್ಗಸ ತಗೊಂಡು ಅದು ಕುಯ್ದು ಮಾಡಗಂಟ ಏನೋ ಒಂದ್ ಹಾಕ್ತಾ ಇತ್ತು. ಈಗ ಹಂಗಲ್ಲ, ಪೆಟ್ರೋಲ್ ಮಿಷಿನ್ ಬಂದಿದೆ, ಒಂದೇ ಸರಿ ಆ ಜನಗಳು ಎಲ್ಲಿ ಬಂದು ಅಡ್ಡಿ ಹಾಕ್ತಾರೋ ಅಂದ್ಬಿಟ್ಟು ಕೊಂಬೆ ಗಿಂಬೆ ಕಟ್ ಮಾಡಲ್ಲ, ಬುಡಕ್ಕೆ ಹೊಡೆದ್ ಬಿಡ್ತಾರೆ. ಮರ ಕಡಿದ್ಮೇಲೆ ಏನ್ ಮಾಡ್ತೀರಾ? ಈಗ ಸತ್ತೋದವ್ರ ಮುಂದೆ ಕುತ್ಕೊಂಡು ಹತ್ರ ವಾಪಸ್ ಬರ್ತಾರ? ಅವ್ರು ಎಷ್ಟೇ ಇದ್ರು ಹೋಗದೆ. ಅವಾಗ ಅವ್ರೇನ್ ದಂಡ ಕಟ್ತೀನಿ, ತಪ್ಪಾಯ್ತು ಗೊತ್ತಿಲ್ಲ, ಗಿಡ ನೆಡ್ತೀನಿ. ಆದ್ರೆ ಆ ಮರ ಬೆಳೆದು ಅದ್ರಲ್ಲಿ ಸಿಕ್ತಿರೋ ಅಂತ ಆಕ್ಸಿಜನ್ ಸಿಗೋವರೆಗೂ ಎಷ್ಟು ವರ್ಷ ಬೇಕಾಗುತ್ತೆ ನಮ್ಗೆ? ಒಂದು ಮರನ ನಾವು 3 ವರ್ಷ ಸಾಕಿದ್ರೆ ಸಾಕು, ಅದು ನಮ್ಮನ್ನ 100 ವರ್ಷ ಕಾಪಾಡುತ್ತೆ. ಪ್ರಕೃತಿ ನಿಯಮ ಅದು. ನಾವು ಅದನ್ನ ಒಂದು 10-15 ವರ್ಷ ಬೆಳೆಸ್ಬಿಟ್ಟಿದ್ದಾನೆ, ಆ ನಂತರ ಅದನ್ನ ಕಡ್ದು ಬಿಟ್ರೆ ಎಲ್ಲಿ ನಮ್ಗೆ ಅವಾಗ ಅದರಿಂದ ಸಿಗುತ್ತೆ? ಯಾವಾಗ್ಲೂ ಮಳೆ ಆದಾಗ. ಹೌದು, ರೈತನಾಗಿ ನಾನು ಬದುಕಲಾರೆ, ನಾನು ಯಾವ್ದೋ ಬೇರೆ ಕೆಲ್ಸಕ್ಕೆ ಬರ್ತೀನಿ ಅಂತ ಅದೇ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ಕಮರ್ಷಿಯಲ್ ಜಾಸ್ತಿ ಆಗಿ. ಈ ಉದಾಹರಣೆ ಒಂದ್ ಹೇಳ್ತೀನಿ, ಅಧಿಕಾರಿಗಳು ರಾಜಕಾರಣಿಗಳು ಮಿಂಗಲ್ ಆಗಿ 100ರಲ್ಲಿ 50%, 50% ಒಳ್ಳೆಯವರಿದ್ದಾರೆ, ಎಲ್ಲಾರು ಅಂತ ಹೇಳಲ್ಲ. ಈ ಇಬ್ರು ಸೇರ್ಕೊಂಡು ಒಂದ್ ಯಾವ್ದೋ ಕಾಮಗಾರಿ ಮಾಡ್ತಾರೆ. ಆ ಕಾಮಗಾರಿ ಮಾಡಿದಾಗ ಪರ್ಸೆಂಟೇಜ್ ತಗೊಂಡು ಕಳಪೆ ಕಾಮಗಾರಿ ಮಾಡ್ತಾರೆ, ಅವ್ರು ತಿನ್ಬಿಡ್ತಾರೆ ಅಷ್ಟೇ. ಅವಾಗ ಅವ್ರಿಗೆ ಆ ದುಡ್ಡು ಬಂದಿರುತ್ತಲ್ಲ, ದುಡ್ಡು ಏನ್ ಮಾಡ್ಬೇಕು? ಅವಾಗ ರೈತರ ಹತ್ರ ಹೋಗ್ತಾನೆ. ಬೇಡಿ ರಾಗಿ ಯಾರಾದ್ರೂ ಅವಾಗ ಇಷ್ಟು ತಿಂತಾ ಇದ್ರ? ಈ ಪ್ರತಿ 5 ರೂಪಾಯಿ 2.5 ರೂಪಾಯಿ ಕೆಜಿ, ನಾವು ನೋಡ್ದಂಗೆ 5 ರೂಪಾಯಿ ಇದ್ರೆ ಹೆಚ್ಚು. ಆಗ ಈಗ 50 ರೂಪಾಯಿಗೆ ಬಂದ್ ಕೂತಿದೆ ರಾಗಿನೂ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಮನುಷ್ಯನ್ಗೆ ಕಾಯಿಲೆ ಜಾಸ್ತಿ ಆಗಿದೆ. ರಾಗಿ ಬೇಕು, ರಾಗಿ ಫುಡ್ ಮಾಡೋದ್ರಿಂದ ಹಂಗೆ. ಸೊ ಆ ರಾಗಿ ಬೆಳೆಯಕ್ಕೆ ಭೂಮಿ ಬೇಡವಾ ನಮ್ಗೆ? ತೆಂಗಿನಕಾಯಿ ಬೇಕು, ತೆಂಗಿನ ತೋಟ ಬೇಡವಾ? ಸೊ ಹಿಂಗಿರುವಾಗ ಏನ್ ಮಾಡ್ತಿದ್ದಾರೆ? ಹೋಯ್ತು, ವಿಜಯನಗರ 4ನೇ ಅಂತ ಪೂರ್ತಿ ತೆಂಗಿನ ತೋಟ ಇತ್ತು ನಾವು ನೋಡ್ದಂಗೆ. ಎಲ್ಲಿಯೂ ಕೂಡ ಎಲೆ ತೋಟ. ಈ ಎಲೆ ತೋಟನು ಮಹಾರಾಜರು ಆ ಕಾಲದಲ್ಲಿ ಪಾಪ ಮೈಸೂರು ವಿಳ್ಳೆದೆಲೆ ಅಂತಾನೆ ಫೇಮಸ್. ದಿನದಿಂದ ದಿನಕ್ಕೆ ಅದು ನಶಿಸಿ ಹೋಗ್ತಾ ಇದೆ.
ಬಾರ್ಡ್ರು ಅಲ್ಲಿ JP ನಗರ್ ಡೆಡ್ ಎಂಡ್ ಅಲ್ಲಿ ಒಂದ್ ಸ್ವಲ್ಪ ಇದೆ, ಇನ್ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಸೊ ಹಿಂಗಿರುವಾಗ ರೈತರಿಗೆ ದುಡ್ಡಿನ ಆಸೆ ತೋರಿಸಿ ಅವರು ಏನ್ ಮಾಡ್ತಾರೆ, ಈಗ ಹೇಳಿದ್ರು ಎಲ್ಲ ಅದೇನೋ ಜಿಂಕ್ ಫುಡ್ ಏನೋ ಫುಡ್ ಅಂತ ತಿಂದು ತಿಂದು ಮನುಷ್ಯ ಯಾರು ಗೇಯ್ತಿಲ್ಲ. ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ದೊಡ್ಡಪ್ಪ ಅವರು ಚಿಕ್ಕಪ್ಪ ಅವರೆಲ್ಲ ಭೂಮಿಲಿ ಅವರೇನೆ ಉಚ್ಚಿ ಬಿಚ್ಚಿ ಬೆಳೆ ಬೆಳೀತಾ ಇದ್ರು. ಈಗ ಏನು ಮಾಡ್ತಾ ಇಲ್ಲ, ಎಲ್ಲದಕ್ಕೂ ತೋಟ ಅಂದಾಗ ಒಂದು ತಲೆ ಹೊಳಿತಾ ಇದೆ. ಈ ತೆಂಗಿನ ಮರನ ಸರ್ವೇ ಸಾಮಾನ್ಯವಾಗಿ ಕತ್ತರಿಸಾಕ್ ಬಿಡ್ತಾರಲ್ಲ, ಅದು ಸರ್ಕಾರ ಯಾಕೆ ಒಂದು ಕಾನೂನು ರೂಪಿಸಬಾರ್ದು? ಕಲ್ಪ ವೃಕ್ಷ ಅದನ್ನ ನೀವು ಕಡಿಬೇಕು ಅಂದ್ರೆ 1 ಲಕ್ಷ ರೂಪಾಯಿ ಕಟ್ಬಿಟ್ಟು ಕಡೀರಿ, ಇಲ್ಲ ಒಂದು 50,000 ಇಂದ ದಂಡ. ಯಾಕೆ ಹೇಗಿದ್ರು ಸಿದ್ದರಾಮಯ್ಯಗೆ ಆ ಬಗ್ಗೆ ಈ ಬಗ್ಗೆ ಹಂಚ್ಲಿಕ್ಕೆ ದುಡ್ಡಿಲ್ಲ ಅಂತ ಕೂತಿರ್ಬೇಕಾದ್ರೆ ಈ ರೀತಿ ಯಾಕೆ ದುಡ್ಡು ವಸೂಲು ಮಾಡಬಾರ್ದು? ಮರಗಳನ್ನ ಕಡಿಬೇಕು 1 ಲಕ್ಷ ರೂಪಾಯಿ ಕೊಡ್ರಪ್ಪ ಸರ್ಕಾರಕ್ಕೆ, ಆಮೇಲೆ ಕಡಿ ಅಂತ ಯಾಕೆ ಮಾಡ್ಬಾರ್ದು? ಮಾಡ್ಬೋದು, ಅದನ್ನೆಲ್ಲ ಮಾಡಲ್ಲ. ಈ ರೀತಿ ಸಿದ್ದರಾಮಯ್ಯ ಎಷ್ಟು ಬೇಕಾದ್ರೂ ದಂಡ ಹಾಕಿ ಮಾಡ್ಬೋದು, ಮಾಡಲ್ಲ. ಯಾಕೆ ಹೇಳಿ, ಈಗ ಅವ್ರಿಗೆ ದುಡ್ಡು ಬೇಕು, ಅವ್ರು ಮಾಡ್ತಾರೆ ಬೇಕಾದ್ರೆ. ಬಟ್ ಇವ್ರು ಲಕ್ಷ ರೂಪಾಯಿ ಯಾಕೆ ಕಟ್ಲಿ? ಹೇಳಿದ್ನಲ್ಲ, ನೈಟ್ ಕಟ್ ಮಾಡ್ಬಿಟ್ರೆ ಮುಗ್ದೋಯ್ತು, ನನಗ್ ಗೊತ್ತಿಲ್ಲ ಯಾರು ಮಾಡೋದು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ಬೋದು. ಅದೆಲ್ಲ ಈಗ ನಮ್ಮ ಇಲಾಖೆಲೂ ಅಷ್ಟೇನೆ. ಮೊದ್ಲು ಈಗ ಒಬ್ಬ ಮನೆ ಕಟ್ಬೇಕಾದ್ರೆ ಮನೆ ಮುಂದೆ ಒಂದ್ ಮರ ತೆಗಿಬೇಕಿರುತ್ತೆ, ಅವ್ನ್ ಏನ್ ಮಾಡ್ಬಿಡ್ತಾನೆ, ಕಡಿದು ಬಿಡ್ತಾನೆ. ಅವನು ಗೊತ್ತಿದ್ ಕಡಿತಾನೋ ಗೊತ್ತಿಲ್ಲದೆ ಕಡಿತಾನೋ, ಕಾನೂನಿದೆ. ಅವಾಗ ಏನ್ ಮಾಡ್ತಾರೆ, ನಾವ್ ಇಲಾಖೆಯಿಂದ ನಾವು ಎಲ್ಲ ಹೋದಾಗ ಹಿಂಗ್ ಮಾಡಿದ್ಯಲ್ಲ ಅಂದಾಗ, ಇವಾಗ ಗೊತ್ತಿಲ್ಲ ಸ್ವಾಮಿ ತಪ್ಪಾಯ್ತು ಅಂತ ಅವ್ನು ಹೇಳಿಕೆ ಕೊಟ್ಟರೆ 2,000 ರೂಪಾಯಿ ದಂಡ ಕಟ್ಬಿಡೋರು. ನಾವು ಇದನ್ನ ಇಲಾಖೆಗೆ ಅವನು ಬೇಕು ಅಂತಾನೆ ಮಾಡಿರ್ತಾನೆ. ಯಾರು ಈಗ ಪೆದ್ರಿಲ್ಲ ನಮ್ಮ ಇದ್ರಲ್ಲಿ, ಎಲ್ಲಾ ಕಾನೂನನ್ನ ತಿಳಿದಿರ್ತಾರೆ. ನೀವು ಅವ್ರಿಗೆ 10,000ದಿಂದ 20,000 ದಂಡ ಹಾಕ್ಬೇಕು. ಅವಾಗ ಸ್ವಲ್ಪ ಎಚ್ಚೆತ್ಕೊಂಡು ಅದಕ್ಕೆ ಅನುಮತಿ ತಗೊಂಡು. ಸರ್ಕಾರ ದುಡ್ಡಿಲ್ಲ, ಜನ ದುಡ್ಡಿಲ್ಲ ಅಂತಿರ್ತಾರೆ, ಈ ರೀತಿ ದುಡ್ಡು ವಸೂಲು ಮಾಡ್ಬೋದಲ್ಲ. ಅದನ್ನೇ ಹೇಳಿದ್ನಲ್ಲ, ಅವಾಗ ಅರಣ್ಯ ಇಲಾಖೆಯಲ್ಲಿ ಮರ ಕಟ್ ಮಾಡಿದಾಗ ಆ ರೀತಿ ಒಂದು ಮಾಡ್ಸಿದೀವಿ ಅದನ್ನ. ಬಟ್ ಅದೇ ನೀವ್ ಹೇಳ್ದಂಗೆ ತೆಂಗಿನ ಮರಕ್ಕೆ ಸರ್ಕಾರನೇ ಮಾಡಿದ್ರೆ ದುಡ್ಡು ಸಿಗುತ್ತೆ ಅವರಿಗೆ. ಅದೇ ಮಾಡ್ಬೋದು ಅದನ್ನ, ಅದ್ರಲ್ಲಿ ಅಭಿವೃದ್ಧಿ ದುಡ್ಡಿಲ್ಲ, ಇವಾಗ ದುಡ್ಡಿಲ್ಲ ಅಂತ ಯಾರು ಮಾಡಿ ಅಂದಿದ್ರು ಆ ಭಾಗ್ಯ ಇಲ್ಲ. ನಾವ್ ಹೇಳೋದಿಷ್ಟೇ, ಒಂದು ವಿದ್ಯಾಭ್ಯಾಸ ಮತ್ತೆ ಒಂದು ಆರೋಗ್ಯಕ್ಕೆ ಕೊಡ್ಬೇಕು. ಈ ಪುಕ್ಸಟ್ಟೆ ಬಸ್ ಎಲ್ಲ ತಿರುಗಿಸಿ ಸುಮ್ನೆ ಎಲ್ಲಾ ಕಡೆ ನಮ್ಮ ಇದ್ರಲ್ಲಿ ಶುಚಿತ್ವ ಇಲ್ಲ. ಮೊದ್ಲೇ ಕಾಯಿಲೆ ಒಂದ್ಸರಿ ಬಂದ್ರೆ ವರ್ಷಾನ್ಗಟ್ಲೆ ಅನುಭವಿಸ್ಬೇಕು. ಈಗ ದಿನದಿಂದ ನೋಡಿ ಯಾವ ಗಲ್ಲಿಗೆ ಹೋದ್ಲು ಹಾಸ್ಪಿಟಲ್ಗಳು, ಡಯಾಗ್ನೋಸ್ಟಿಕ್ ಸೆಂಟರ್ಗಳು, ಅದು ಇದು ಯಾಕೆ ಎಚ್ಚೆತ್ಕೋತಾ ಇರೋದೆಲ್ಲ ಬರೀ ಕಳಪೆ ಎಲ್ಲಾ ಗೊಬ್ಬರಗಳು ಹಾಕಿ ವರ್ಷಕ್ಕೆ ಮೊದ್ಲು 2 ಬೆಳೆಯನ್ನು ಭತ್ತ ಬೆಳೀತಾ ಇದ್ರು. ಈಗ 3 ಬೆಳಿತಾರೆ, 4 ಬೆಳಿತಾರೆ ಗೊಬ್ಬರ ಹಾಕಿ. ಅದೆಲ್ಲ ತಿನ್ನೋದ್ರಿಂದ ಮನುಷ್ಯನ್ಗೆ ಆರೋಗ್ಯ ಕೆಡ್ತಾ ಇದೆ. ಪ್ರಕೃತಿ ಬೇಕು ಮನುಷ್ಯನ್ಗೆ. ಪ್ರಕೃತಿ ಅಂದ್ರೆ ಏನೋ ಮರ ನಮ್ಮಲ್ಲಿ ಇದೀರಿ, ನಮ್ ತೋಟ ಇದೆ ರೀ, ನಾವು ಗಿಡ ಅದೆಲ್ಲೋ ಇದ್ರೆ ನಮ್ಗೆ ಇಲ್ಲಿ ಬಂತ ಭಾಗ್ಯ. ಅದು ನಾವ್ ಎಲ್ಲಿ ಇದೀವಿ ಅಲ್ಲಿ ಪ್ರಕೃತಿ ಇರ್ಬೇಕು ಅನ್ನೋದು ಒಂದ್ ಯಾರು ಅರ್ಥ ಮಾಡ್ಕೊಳಲ್ಲ. ಇತ್ತೀಚಿನ ಒಂದು ದಿನಗಳಲ್ಲಿ ನಗರದ ಹತ್ರ ಹುಲಿಗಳು ಸಂಖ್ಯೆ ಬರುತ್ತಾ ಇದೆ ಅನ್ನೋ ಸುದ್ದಿ ಜಾಸ್ತಿ ಆಗಿದ್ದಕ್ಕೆ ಸುಮಾರು ಕಡೆ ಕ್ಲೀನ್ ಮಾಡ್ಬೇಕು ಅನ್ಕೊಂಡು ಅರಣ್ಯ ನಾಶ ಆಗ್ತಾನೆ ಇದೆ. ಸಿಟಿ ಒಳಗಡೆ ಸುಮಾರು ಮರಗಳು ಹೋಗ್ತಾನೆ ಇದೆ. ನೋಡ್ತಾ ಇದ್ರೆ ಬೇಜಾರಾಗ್ತಾ ಇದೆ. ಅಂದ್ರೆ ಇದೇನಂತ ಹೇಳಿದ್ರೆ, ಹುಲಿ ಈಗ ಸಂತತಿ ಒಂದೊಂದ್ಸರಿ ಅದು ಒಂದ್ 5 ವರ್ಷಕ್ಕೆ ಇಲ್ಲ ಆತರ ಎಲ್ಲ ಇರುತ್ತೆ. ಸೊ ಹಂಗಿರುವಾಗ ಏನಾಗುತ್ತೆ, ಈ ಟೈಮಲ್ಲಿ ಒಂದು ಹುಲಿ ಸಂತತಿ ಹೆಚ್ಚಾಗಿದೆ. ಈ ಪಕ್ಷಿಗಳು ಅಷ್ಟೇ ಯಾವಾಗ್ಲೂ ಆಗ್ತಾ ಇರಲ್ಲ, ಅದು ಒಂದು ಟೈಮ್ ಇರುತ್ತೆ. ಈ ವಲಸೆ ಬರೋದಿರ್ಬೋದು, ಇನ್ನೊಂದಿರ್ಬೋದು, ಈ ತರ ಎಲ್ಲ ಇರುವಾಗ ಆ ವಲಸೆ ಬರೋ ಸಂದರ್ಭದಲ್ಲಿ ಅವಾಗ ಅದು ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ. ಯಾವಾಗ್ಲೂ ಏನ್ ಇರಲ್ವಲ್ಲ. ಈಗ ನಮ್ಮ ಕೆರೆ ತಗೊಂಡ್ರೆ ಅಲ್ಲಿ ಕೊಕ್ರೆಗಳು ಆ ಜೊಂಡಲ್ಲಿ ಮೊಟ್ಟೆಗಳು ಇಟ್ಟಿರುತ್ತೆ ಅಂತೀವಿ. ಸೊ ಹಿಂಗೆ ಯಾವ್ದೇ ಒಂದ್ ಪ್ರಾಣಿ ಇರ್ಲಿ, ಯಾವ್ದೇ ಒಂದ್ ಪಕ್ಷಿ ಇರ್ಲಿ, ಅದೆಲ್ಲದಕ್ಕೂ ಒಂದ್ ಇದಿರುತ್ತೆ. ಸೊ ಹಂಗಾಗಿ ಈ ಸಂದರ್ಭ ಹುಲಿ ಮರಿಗಳು ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಅದೇನಾಗುತ್ತೆ, ಮರಿ ಹಾಕಿ ಒಂದ್ ಕಡೆ ಅದು ರಕ್ಷಣೆ ಮಾಡಕ್ಕೋಸ್ಕರ ಅಲ್ಲಿ ಅದಕ್ಕೆ ಆ ಪ್ರಾಣಿಗಳು ಕೂಡ, ಈಗ ಮನುಷ್ಯ ಹೆಂಗೆ ಇದು ನನ್ನ ಮನೆ ಇದು ನಿನ್ ಮನೆ ಅಂತೀವಿ, ಪ್ರಾಣಿಗಳು ಕೂಡ ಅದೊಂದು ಮಾಡ್ಕೊಂಡಿರುತ್ತೆ, ಗೀರ್ಲೇನ್ ಮಾಡ್ಕೊಂಡಿರ್ತಾರಂತೆ. ಯಾಕೆಂದ್ರೆ ಅಲ್ಲಿ ನಮ್ಗೆ ಆಡಿಗಳು ಹೇಳ್ಕೊಡ್ತಾರೆ, ನಾವು ಸೆನ್ಸಸ್ಗೆ ಹೋದಾಗ ಇಷ್ಟಲ್ಲಿ ಈ ಪ್ರಾಣಿ ಇರುತ್ತೆ, ಇಷ್ಟಲ್ಲಿ ಆ ಪ್ರಾಣಿ ಇರುತ್ತೆ. ಸೊ ಹಿಂಗೆಲ್ಲ ಸಂಘರ್ಷಗಳು ಈ ತರ ಪ್ರಾಣಿಗಳ್ದು ಇದೆ. ಪ್ರಾಣಿಗೂ ಆಗಲ್ಲ. ಅವೇನೆ ಈಗ ನೋಡಿದ್ರಲ್ಲ ಒಂದ್ಸರಿ ಆನೆ ಒಂಟಿ ಸಲಗ ಬಂದು ಮತ್ತೆ ನಾವು ಸಾಕಿದಾನೆಗೂ ಅದಕ್ಕೆ ಫೈಟ್ ಆಗುತ್ತೆ. ಸೊ ಮಾನವ ಹೇಗೆ ಸಂಘರ್ಷ ಇದೆ, ಪ್ರಾಣಿನೂ ಇದೆ. ಸೊ ಹಿಂಗಿರುವಾಗ ಹುಲಿ ಸಂತತಿ ಹೆಚ್ಚಾಗಿರ್ಬೋದು. ಕಾಡು ಚಿಕ್ಕದಾಗ್ತಾ ಇದೆ, ಇವ್ರು ಕಾಡನ್ನ ಒತ್ತುವರಿ ಮಾಡ್ತಾ ಇದಾರೆ. ಕಾಡಲ್ಲಿ ಪ್ರಾಣಿ ಜಾಸ್ತಿ ಆದಾಗ ನಾಡಿಗೆ ಬಂದೇ ಬರುತ್ತೆ.
ನೀವು ಕಾಡ್ ಬಿಟ್ಬಿಡಿ, ಕಾಡಿಂದ ಹೊರಗಡೆ ನೀವು ಬನ್ನಿ ಸೈಡಿಗೆ. ಝೂಗ್ ಹೋಗ್ತೀರಾ ದುಡ್ಡು ಕೊಟ್ಟು, ಸಾಕಲ್ವಾ? ಅದೇ ಪ್ರಾಣಿ ತಾನೇ ಅಲ್ಲೂ ಇರೋದು. ಈಗ ಎಂಥದ್ದು ಸಫಾರಿನ ನಿಲ್ಸಿರೋದಕ್ಕೆ ಜನ ಎಲ್ಲ ಇದ್ ಮಾಡ್ತಾ ಇದಾರೆ. ಅದನ್ನ ನೋಡಕ್ ಹೋಗ್ಬೋದಂತೆ, ಗದ್ದೆಗೆ ಬಂದ್ಬಿಡ್ತು ಅಂತ ಇದಾಯ್ತು ಅಂತ. ಒಬ್ಬ ವ್ಯಕ್ತಿ ಜೀವ ಹೋದ್ರೆ ನೋವಾಗುತ್ತೆ ಯಾರಿಗೇ ಆಗ್ಲಿ, ನಮ್ ದುಃಖದ ಸಂಗತಿನೇ ಅದು. ಏನ್ ಮಾಡಕ್ಕಾಗುತ್ತೆ? ಹಣೆ ಬರಗಳು. ಈಗ 80 ವರ್ಷದವ್ರು ಬದುಕಿರ್ತಾರೆ, 20 ವರ್ಷದವ್ರು ಆಕ್ಸಿಡೆಂಟ್ ಸಾಯ್ತಾ ಇದಾರೆ. ಸೊ ಹಿಂಗಿರುವಾಗ ಯಾವ್ದು ಯಾವಾಗ ಶಾಶ್ವತ, ನಾವು ಈಗ ಇರ್ತೀವಿ ಯಾವಾಗಿಲ್ಲ ಅನ್ನೋದೇ ಒಂದು ಸಹಜ ಸ್ಥಿತಿಗೆ ಬಂದು ಹೋಗ್ಬಿಟ್ಟಿದೆ ಇದು. ಸರಿ, ಸಮಯ ಮುಗಿತಾ ಬರ್ತದ್ರಿಂದ ಇವತ್ತಿನ ಸಂಚಿಕೆ ಮುಗಿಸೋಣ. ಮುಂದೆ ಸಂಚಿಕೆಯಲ್ಲಿ ಸುದೀರ್ಘವಾಗಿ ಮಾತಾಡೋಣ. ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೆ. ನಮಸ್ಕಾರ. ನಮಸ್ಕಾರ. ಇಷ್ಟರ ತನಕ ಕಾರ್ಯಕ್ರಮ ನಡೆಸಿಕೊಟ್ಟ ಭಾನುಮಂಡಲ ಕೂಡ ವಂದನೆಗಳು. ಥ್ಯಾಂಕ್ ಯು.